ಮೈಸೂರು ಹಾಲು ಉತ್ಪಾದಕರ ಒಕ್ಕೂಟ ಈ ಬಾರಿ ಬೇಸಿಗೆಗಾಗಿ ವಿಭಿನ್ನ ಹಾಗೂ ಆರೋಗ್ಯಪೂರ್ಣ ಉತ್ಪನ್ನಗಳನ್ನು ಜನರಿಗೆ ಪರಿಚಯ ಮಾಡಿದೆ. ಉತ್ಪನ್ನಗಳಾದ ರಾಗಿ ಅಂಬಲಿ ಹಾಗೂ ಪ್ರೋಬಯೋಟಿಕ್ ಮಜ್ಜಿಗೆಯನ್ನ ಹೊಸದಾಗಿ ಪರಿಚಯ ಮಾಡಿದ್ದಾರೆ. ಉತ್ಪನ್ನವನ್ನ ಬಿಡುಗಡೆಗೊಳಿಸಿದ ಒಂದು ವಾರದೊಳಗೆ ಉತ್ತಮ ಬೇಡಿಕೆ ಬಂದಿದ್ದು, ಇದರಿಂದಾಗಿ ಉತ್ಪಾದನೆ ಮುಂದುವರಿಸಿ ಉತ್ಪಾದನೆ ಪ್ರಮಾಣವನ್ನು ಅಧಿಕಗೊಳಿಸಲು ಮೈಮೂಲ್ ಯೋಜನೆಯನ್ನ ರೂಪಿಸುತ್ತಿದೆ. ಏಪ್ರಿಲ್ ಮೊದಲ ವಾರದಿಂದಲೇ ರಾಗಿ ಅಂಬಲಿ ಹಾಗೂ ಪ್ರೋಬಯೋಟಿಕ್ ಮಜ್ಜಿಗೆಯನ್ನ ಹೊರತರಲಾಗಿದೆ. ಹಾಗೂ ರಾಗಿ ಅಂಬಲಿ ಮನೆಯಲ್ಲಿ ಸಾಮಾನ್ಯವಾಗಿ ತಯಾರಿಸುವ ಪೇಯ. ಬಹುತೇಕರು ರಾಗಿಯನ್ನ ಅಂಬಲಿ ರೂಪದಲ್ಲಿ ಮಾಡಿ ಕುಡಿಯುವುದುಂಟು. ಇದನ್ನೇ ಆರೋಗ್ಯಕರವಾಗಿ ರೂಪಿಸುವ ಉದ್ದೇಶದಿಂದ ಹುರಿದ ರಾಗಿ ಹಿಟ್ಟನ್ನೇ ಮಜ್ಜಿಗೆ ಹಾಗೂ ಜೀರಿಗೆಯನ್ನ ಸೇರಿಸಿ ರುಚಿಕರವಾಗಿ ಅಂಬಲಿಯನ್ನ ರೂಪಿಸಲಾಗಿದೆ. 200 ml ಪ್ಯಾಕ್ ನ ದರ 10 ರೂಪಾಯಿಯನ್ನ ಹೊಂದಿದೆ. ನಾವೇ ರೈತರಿಂದ ರಾಗಿಯನ್ನ ಖರೀದಿಸಿ ಅದನ್ನ ಪುಡಿ ಮಾಡಲು ಬೇಕಾದ ಯಂತ್ರಗಳನ್ನ ಹಾಕಿದ್ದೇವೆ. ಅಂಬಲಿ, ಮಜ್ಜಿಗೆ, ಜೀರಿಗೆ ಸೇರಿಸಿ ಪ್ಯಾಕೆಟ್ ಗಳನ್ನ ಸಿದ್ಧಪಡಿಸ್ತಾ ಇದ್ದೇವೆ. ಇದು ದೇಹದ ಉಷ್ಣಾಂಶ ನಿಯಂತ್ರಿಸಲು ಉತ್ತಮ ರಾಮಬಾಣವಾಗಿದ್ದು, ಸದ್ಯ 1,000 ಲೀಟರ್ ರಾಗಿ ಅಂಬಲಿಯನ್ನ ತಯಾರಿಸಲಾಗುತ್ತಿದ್ದು ಬೇಡಿಕೆ ಇದೆ. ಇದನ್ನ ನೋಡಿಕೊಂಡು ಮುಂದೆಯೂ ಕೂಡ ರಾಗಿ ಅಂಬಲಿ ಪ್ಯಾಕೆಟ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡುವ ಯೋಚನೆ ಕೂಡ ಇದೆ. ಇತರೆ ರುಚಿಗಳಲ್ಲೂ ಕೂಡ ರಾಗಿ ಅಂಬಲಿ ಹೊರತರಲಾಗುತ್ತದೆ ಇದನ್ನೆನ್ನುವುದು ಮೈಸೂರು ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕ ವಿಜಯ್ ಕುಮಾರ್ ಹೇಳುತ್ತಾರೆ. ಇನ್ನು ಪ್ರೋಬಯೋಟಿಕ್ ಮಜ್ಜಿಗೆಯು ಕೂಡ ಮೈಸೂರು ಡೇರಿಯ ಹೊಸ ಉತ್ಪನ್ನವೇ. ಅದರಲ್ಲಿ ಔಷಧೀಯ ಗುಣ ಇರುವ ಕೆಲವು ಉತ್ಪನ್ನಗಳನ್ನ ಮಜ್ಜಿಗೆಯೊಂದಿಗೆ ಸೇರಿಸಲಾಗಿದೆ. ಇದು ರುಚಿಕರವೂ ಆಗಿದೆ. ಜನತೆಗೆ ಕರುಳಿಗೆ ಸಂಬಂಧಿಸಿದ ಏನಾದರೂ ಸಮಸ್ಯೆ ಇದ್ರೆ ಅದನ್ನ ಸರಿಪಡಿಸುತ್ತದೆ. ಹೊಟ್ಟೆಯೊಳಗೆ ಪಚನ ಕ್ರಿಯೆಯನ್ನು ಕೂಡ ಪ್ರೋಬಯೋಟಿಕ್ ಮಜ್ಜಿಗೆ ಮಾಡಲಾಗಿದೆ. ಇದರ ಬೆಲೆಯು 200 ml ನ ಪಾಕೆಟ್ಗೆ 10 ರೂಪಾಯಿಗಳಾಗಿದೆ ಅಂತ ಈ ಸಂದರ್ಭದಲ್ಲಿ ಅವರು ತಿಳಿಸಿದ್ರು. ನಮಸ್ಕಾರ, ತಮ್ಮ ಹೆಸರು ಸರ್? ವಿಜಯ್ ಕುಮಾರ್. ಇಲ್ಲಿ MD ಆಗಿರೋವಂಥದ್ದು. ಈ ಒಕ್ಕೂಟದಲ್ಲಿ MD ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸರ್, ಇದು ಹಾಲಿಂದು ಪ್ಯಾಕೆಟದ ಬಗ್ಗೆ ಒಂದಷ್ಟು ಮಾಹಿತಿ ಬೇಕಾಗಿತ್ತು, ರಾಗಿ ಮಾಲ್ಟ್ ಸಂಬಂಧಪಟ್ಟಂಗೆ. ನೋಡಿ, ಇತ್ತೀಚೆಗೆ ನಮ್ಮ ಒಕ್ಕೂಟದಲ್ಲಿ ರಾಗಿ ಅಂಬಲಿ ಹಾಗೂ ಪ್ರೋಬಯೋಟಿಕ್ ಮಜ್ಜಿಗೆ ಅಂತಂದ್ಬಿಟ್ಟು 2 ಉತ್ಪನ್ನಗಳನ್ನು ನಾವು ಬಿಡುಗಡೆಗೊಳಿಸಿದ್ದೀವಿ. ಮೊದಲಿಗೆ ನಾವು ಪ್ರಾಯೋಗಿಕವಾಗಿ ಮಾರ್ಕೆಟಿಗೆ ಬಿಟ್ಟಿದ್ದೀವಿ. ಅಂದರೆ ಈಗ ನಾವು ಇನಿಷಿಯಲ್ ಸ್ಟೇಜಸಲ್ಲಿ ನಾವು ಮೊದಲಿಗೆ ಕಡಿಮೆ ಪ್ರಮಾಣದಲ್ಲಿ ಅಂತಂದ್ಬಿಟ್ಟು ಮಾರ್ಕೆಟ್ಗೆ ರಾಗಿ ಅಂಬಲಿ ಹಾಗೂ ಇದು ಪ್ರೋಬಯೋಟಿಕ್ ಮಜ್ಜಿಗೆ 2 ಬಿಡುಗಡೆ ಮಾಡಿದ್ದೀವಿ. ಇದರ ಮಾರ್ಕೆಟಲ್ಲಿ ರೆಸ್ಪಾನ್ಸ್ ನೋಡಿಕೊಂಡು ಒಕ್ಕೂಟದಲ್ಲಿ ಇನ್ನೂ ಅದಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚುವರಿಯಾದ ಆಧುನಿಕ ಯಂತ್ರೋಪಕರಣಗಳನ್ನು ಅಳವಡಿಸ್ಕೊಂಡು ಹೆಚ್ಚಿಗೆ ನಾವು ಉತ್ಪಾದನೆ ಮಾಡಿ ಮಾರ್ಕೆಟ್ಗೆ ಒದಗಿಸ್ತೀವಿ. ಅದರಲ್ಲಿ ಈಗ ರಾಗಿ ಅಂಬಲಿನ ನಾವು ಯಾಕೆ ಅಂತಂತಂದರೆ, ರಾಗಿ ಅಂಬಲಿ ಬಂದು ಇಟ್ಸ್ ಎ ಟ್ರೆಡಿಷ್ನಲ್ ಪ್ರಾಡಕ್ಟ್. ಎಸ್ಪೆಷಲಿ ದಕ್ಷಿಣ ಕರ್ನಾಟಕದಲ್ಲಿ ಈ ರಾಗಿ ಅನ್ನೋದು ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದೆ. ಈವನ್ ರಾಗಿ ಅಂಬಲಿ ಕೂಡ ಎಸ್ಪೆಷಲಿ ಬೇಸಿಗೆ ಕಾಲದಲ್ಲಿ ಜನರು ದೇಹನ ತಂಪು ಮಾಡ್ಕೊಳ್ಳೋಕ್ಕೋಸ್ಕರ ರಾಗಿ ಅಂಬಲಿ ಕುಡಿಯೋದು ಸಹಜ. ಆದರೆ ಈ ರಾಗಿ ಅಂಬಲಿ ಕೆಲವೊಂದು ಕಡೆ ಏನಾಗಿದೆ, ಅಷ್ಟೊಂದು ಹೈಜೀನ್ ವ್ಯವಸ್ಥೆಯಲ್ಲಿ ಇರೋದಿಲ್ಲ. ಅದನ್ನು ನೀಟಾಗಿ ಒಂದು ಪ್ರೊಫೆಷ್ನಲ್ ವೇಯಲ್ಲಾಗಲಿ
ಮಾಡೋದು ಅಷ್ಟು ತಿಳುವಳಿಕೆ ಇರೋದಿಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ಒಕ್ಕೂಟದಲ್ಲಿ ಅದಕ್ಕೆ ಹೈಜೀನ್ ಮಹತ್ವ ನೀಡಿ ಈ ಉತ್ಪನ್ನನ ಮಾರುಕಟ್ಟೆಗೆ ಬಿಡಬೇಕು ಅನ್ನೋ ಉದ್ದೇಶದಿಂದ ಈ ಉತ್ಪನ್ನ ಬಿಟ್ಟಿದ್ದೀವಿ. ಆಮೇಲೆ ನಾವು ಇತ್ತೀಚಿನ ದಿನಗಳಲ್ಲಿ ಈಗ ರಾಗಿ ಅಂಬಲಿ ಯಾವ ಥರ ಈ ಪ್ರಖ್ಯಾತಿ ಹೊಂದಿದೆ ಅಂದರೆ ಈವನ್ 5 ಸ್ಟಾರ್ ಹೋಟೆಲ್ ಕೂಡ ಬೆಳಗ್ಗೆ ಉಪಹಾರದ ಜೊತೆಗೆ ರಾಗಿ ಅಂಬಲಿ ಕೂಡ ಬಿಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾಕೆ ನಮ್ಮ ಮಾರುಕಟ್ಟೆಗೆ ನಂದಿನಿ ಗ್ರಾಹಕರಿಗೆ ಹಾಗೂ ನಮ್ಮ ನಂದಿನಿ ಕನ್ಸ್ಯೂಮರ್ಸ್ಗೆ ಯಾಕೆ ನಾವು ಈ ಉತ್ಪನ್ನನ ಕೊಡಬಾರ್ದು ಅನ್ನೋ ಉದ್ದೇಶದಿಂದ ಈ ಉತ್ಪನ್ನನ ನಾವು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ವಿ. ಇದೇ ರೀತಿಯಾಗಿ ಪ್ರೋಬಯೋಟಿಕ್ ಮಿಲ್ಕು, ಈ ಪ್ರೋಬಯೋಟಿಕ್ ಮಜ್ಜಿಗೆ ಯಾವ ಥರ ಅಂತಂತಂದರೆ, ಈಗ ನೋಡಿ ನಾರ್ಮಲ್ ಮಜ್ಜಿಗೆಯಲ್ಲಿ ನಮಗೆ ದೇಹಕ್ಕೆ ಅನುಕೂಲಕರವಾದ ಆರ್ಗನಿಸಮ್ಸ್ ಇರುತ್ತೆ. ಆದರೆ ಪ್ರೋಬಯೋಟಿಕ್ಕಿಂದ ಅದ್ರ ಜೊತೆಗೆ ಏನು ಒಂದು ದೇಹಕ್ಕೆ ಅನುಕೂಲ ಆಗೋ ಆರ್ಗನಿಸಮ್ ಜೊತೆಗೆ ನಮ್ಮ ಕರಳು ಬೇನೆಗೆ ಅಲ್ಲಿ ಕೆಟ್ಟ ಆರ್ಗನಿಸಮ್ಸ್ ಇರುತ್ತೆ. ಆ ಕೆಟ್ಟ ಆರ್ಗನಿಸಮ್ಸ್ನ ಸಾಯಿಸಲಿಕ್ಕೆ ಈ ಪ್ರೋಬಯೋಟಿಕ್ ಏನು ಮಜ್ಜಿಗೆಯಲ್ಲಿ ಒಂದು ಆರ್ಗನಿಸಮ್ ಸೂಕ್ಷ್ಮಾಣು ಜೀವಿಗಳಿರುತ್ತಲ್ಲ, ಅದರಿಂದ ಕರಳು ಬೇನೆ ಬರೋಕ್ಕೆ ಸಾಧ್ಯ ಇರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಪ್ರೋಬಯೋಟಿಕ್ ಮಜ್ಜಿಗೆ ಕೂಡ ನಾವು ಹೊಸದಾಗಿ ಮಾಡಿ ಎರಡೂ ಉತ್ಪನ್ನಗಳನ್ನು ಕೂಡ 200 ml ಪ್ಯಾಕೆಟಲ್ಲಿ 10 ರೂಪಾಯಿ ದರದಲ್ಲಿ, ಕೇವಲ ಪ್ರತಿ ಪ್ಯಾಕೆಟ್ಗೆ 10 ರೂಪಾಯಿ 200 ml ಅದನ್ನು ಮಾರಾಟ ಮಾಡೋಕ್ಕೆ ಬಿಟ್ಟಿದ್ದೀವಿ. ಮಾರ್ಕೆಟಲ್ಲಿ ಡೆಫಿನೆಟ್ಲಿ ರೆಸ್ಪಾನ್ಸ್ ಜಾಸ್ತಿ ಬಂದಾಗ ಇದನ್ನು ಇನ್ನೂ ಕೂಡ ಇಲ್ಲಿ ಹೆಚ್ಚು ಉತ್ಪಾದನೆ ಮಾಡಿ ಗ್ರಾಹಕರಿಗೆ ಒದಗಿಸ್ತೀವಿ.